ಪ್ರೀತಿಸಿ ತಪ್ಪು ಮಾಡಿದಳ ಈ ಹುಡುಗಿ. ಒಂದು ಫೋಟೋಗೆ ಕಿರಿಕ್, ಆಕೆ ನೇಣಿಗೆ ಶರಣು. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರೋ ಬಜಾರು ಅನ್ನೋ ಮಾತು 100ಕ್ಕೆ 100ರಷ್ಟು ಸತ್ಯ. ಈ ಲವ್ ಅದೆಷ್ಟು ಡೇಂಜರ್ ಅಂತ ಗೊತ್ತಿದ್ರೂ ಈಗಿನ ಹುಡುಗ ಹುಡುಗಿಯರು ಮಾತ್ರ ಪ್ರೀತಿ ಪ್ರೇಮದ ಹಿಂದೆ ಬಿದ್ದು ತಮ್ಮ ಬದುಕನ್ನೇ ಹಾಳು ಮಾಡಿಕೊಳ್ತಿದ್ದಾರೆ. ಅದೆಷ್ಟೋ ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಿದ್ದಾರೆ. ಇದೀಗ ತುಮಕೂರಿನಲ್ಲಿಯೂ ಇಂಥದ್ದೇ ಘಟನೆಯೊಂದು ಬೆಳಕಿಗೆ ಬಂದಿದ್ದು, ಸೈಕೋ ಲವರ್ ಕಿರಿಕ್ ತಾಳಲಾರದೆ ಸುಂದರಿಯೊಬ್ಬಳು ತನ್ನ ಬದುಕಿಗೆ ಅಂತ್ಯ ಹಾಡಿಕೊಂಡಿದ್ದಾಳೆ. ಪ್ರಿಯಕರನ ಕಿರಿಕಿರಿಗೆ ಬೇಸತ್ತು ನೇಣಿಗೆ ಶರಣಾಗಿದ್ದಾಳೆ. ಇಹಲೋಕವನ್ನೇ ತ್ಯಜಿಸಿದ ಈಕೆಯ ಹೆಸರು ಚೈತನ್ಯ ಅಂತ. ಕೇವಲ 22 ವರ್ಷ. ತುಮಕೂರು ತಾಲೂಕಿನ ದೊಡ್ಡಸಾರಂಗಿ ಬಳಿಯ ಹೊಸಹಳ್ಳಿ ನಿವಾಸಿ. ತುಮಕೂರಿನ SSIT ಕಾಲೇಜಿನಲ್ಲಿ ಫೈನಲ್ ಇಯರ್ ಡಿಗ್ರಿಯನ್ನ ಓದ್ತಾ ಇದ್ಲು. ಜೊತೆಗೆ ಮೇಕಪ್ ಆರ್ಟಿಸ್ಟ್ ಆಗಿಯೂ ಕೆಲಸ ಮಾಡ್ತಿದ್ಲು. ಚಿಕ್ಕವಳಿರುವಾಗಲೇ ತಂದೆಯನ್ನ ಕಳೆದುಕೊಂಡಿದ್ದ ಚೈತನ್ಯ ತಾಯಿಯ ಪೋಷಣೆಯಲ್ಲಿಯೇ ಬೆಳೆದಿದ್ಲು. ಚೈತನ್ಯ ತಾಯಿ ಊರಿನಲ್ಲಿಯೇ ಒಂದು ಚಿಕ್ಕ ಅಂಗಡಿಯನ್ನ ಮಾಡಿಕೊಂಡು ಮಗಳನ್ನ ಸಾಕಿದ್ಲು. ಚೈತನ್ಯ ಓದಿನ ಜೊತೆಗೆ ಕೆಲಸವನ್ನ ಕೂಡ ಮಾಡುತ್ತಾ ತಾಯಿಗೆ ನೆರವಾಗ್ತಾ ಇದ್ಲು. ತಾನಾಯ್ತು ತನ್ನ ಕೆಲಸವಾಯ್ತು ಅಂತಿದ್ದ ಈ ಹುಡುಗಿಗೆ ಪಕ್ಕದ ಊರು ರಾಮನಪಾಳ್ಯದ ಹುಡುಗನೊಬ್ಬ ತಲೆ ಕೆಡಿಸಿಬಿಟ್ಟಿದ್ದ. ಚೈತನ್ಯ ತಾಯಿಯ ಅಂಗಡಿಯ ಎದುರಿಗಿದ್ದ ಗ್ಯಾರೇಜ್ಗೆ ಬರ್ತಿದ್ದ ವಿಜಯ್ ಕುಮಾರ್ ಎಂಬಾತ ಈ ಚೈತನ್ಯಳನ್ನ ಪರಿಚಯ ಮಾಡಿಕೊಂಡಿದ್ದ. ವೃತ್ತಿಯಲ್ಲಿ ಚಾಲಕನಾಗಿರೋ ವಿಜಯ್ ಕುಮಾರ್ ಚೈತನ್ಯಳನ್ನ ತನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸಿದ್ದ. ಆದ್ರೆ ಇವರಿಬ್ಬರ ಪ್ರೀತಿಯ ವಿಚಾರ ಮನೆಯಲ್ಲಿ ತಿಳಿಯುತ್ತಿದ್ದಂತೆ ಯುವತಿಯ ಮನೆಯವರು ವಾರ್ನ್ ಕೂಡ ಮಾಡಿದ್ರು. ಆದ್ರೂ ಈ ಹುಡುಗ ಮಾತ್ರ ಹುಡುಗಿ ಮನೆ ಕಡೆ ಬರೋದನ್ನ ನಿಲ್ಲಿಸಿರ್ಲಿಲ್ಲ. ಈ ಚೈತನ್ಯ ನಿನ್ನೆ ಸ್ಟ್ರೀಟ್ ಫೋಟೋಗ್ರಾಫರ್ ಒಬ್ಬರಿಗೆ ಫೋಟೋಗೆ ಪೋಸ್ ಕೊಟ್ಟಿದ್ಲು. ಈಕೆಯನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಸುಂದರವಾಗಿ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆ ಹುಡುಗ ಹಾಕಿಕೊಂಡಿದ್ದ. ಆ ವಿಡಿಯೋವನ್ನ ಈ ಹುಡುಗಿ ಚೈತನ್ಯ ಕೂಡ ತನ್ನ ಸ್ಟೇಟಸ್ ನಲ್ಲಿ ಹಾಕಿಕೊಂಡಿದ್ಲು. ಇದು ಚೈತನ್ಯ ಪ್ರಿಯಕರ ವಿಜಯ್ ಕುಮಾರ್ ಸಿಟ್ಟಿಗೆ ಕಾರಣವಾಗಿತ್ತು. ಸ್ಟೇಟಸ್ ನೋಡ್ತಿದ್ದಂತೆ ಮನೆಯ ಬಳಿ ಬಂದಿದ್ದ ವಿಜಯ್ ಕುಮಾರ್ ಹುಡುಗಿ ಜೊತೆ ಜಗಳ ತೆಗೆದಿದ್ದ. ಈ ವೇಳೆ ಚೈತನ್ಯ ತಾಯಿ ಸೌಭಾಗ್ಯಮ್ಮ ರೂಮ್ ನಲ್ಲಿ ಮಲಗಿದ್ರು. ಹೀಗಾಗಿ ತಾಯಿ ಇದ್ದ ರೂಮಿನ ಬಾಗಿಲ ಚಿಲಕ ಹಾಕಿ ಇಬ್ಬರು ಜಗಳ ಮಾಡಿಕೊಂಡಿದ್ರಂತೆ. ಈ ಜಗಳ ಮಾಡಿ ವಿಜಯ್ ಕುಮಾರ್ ಮನೆಯಿಂದ ಹೋಗ್ತಿದ್ದಂತೆ ಚೈತನ್ಯ ನಿನ್ನೆ ರಾತ್ರಿ ಸುಮಾರು 10 ಗಂಟೆಗೆ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಇನ್ನು ಚೈತನ್ಯ ಆತ್ಮಹತ್ಯೆ ಮಾಡಿಕೊಂಡಿರೋದು ಗೊತ್ತಾಗ್ತಿದ್ದಂತೆ ಇದೇ ವಿಜಯ್ ಕುಮಾರ್ ಆಕೆಯ ಅತ್ತೆ ಪ್ರಭಾವತಿಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದಾನೆ. ವಿಷಯ ತಿಳಿದು ಅವರು ಚೈತನ್ಯ ಮನೆಯ ಬಳಿ ಬಂದಾಗ ಮನೆ ಡೋರ್ ಲಾಕ್ ಆಗಿತ್ತು. ಆಗ ಈ ವಿಜಯ್ ಕುಮಾರ್ ಕೂಡ ಮನೆಯ ಬಳಿಯೇ ಇದ್ದನಂತೆ. ಬಳಿಕ ಆತನೇ ಕಬ್ಬಿಣದ ಸಲಾಕೆಯಿಂದ ಬೀಗ ಒಡೆದು ಮನೆಯ ಬಾಗಿಲು ತೆರೆದಿದ್ದಾನಂತೆ. ನಂತರ ಅಲ್ಲಿಂದ ಪರಾರಿಯಾಗಿದ್ದ. ಸದ್ಯ ಈ ಸಂಬಂಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನನ್ನ ಮಗಳ ಸಾವಿಗೆ ವಿಜಯ್ ಕುಮಾರನೇ ಕಾರಣ ಅಂತ ಮೃತ ಯುವತಿಯ ತಾಯಿ ಆರೋಪಿಸಿದ್ದಾರೆ. ಸದ್ಯ ವಿಜಯ್ ಕುಮಾರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ತುಮಕೂರು ಗ್ರಾಮಾಂತರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ತನಿಖೆಯ ಬಳಿಕವಷ್ಟೇ ಚೈತನ್ಯ ಆತ್ಮಹತ್ಯೆಗೆ ನೈಜ ಕಾರಣವೇನು ಅನ್ನೋದು ತಿಳಿದು ಬರಲಿದೆ. ಅದೇನೇ ಇರಲಿ, ಫೋಟೋಗೆ ಪೋಸ್ ಕೊಟ್ಟು ತನ್ನ ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟಳು ಎಂಬ ನೋವು ಇಡೀ ಊರಿನಲ್ಲಿ ಕಾಡ್ತಾ ಇದೆ. ಕ್ರೈಮ್ ಬ್ಯೂರೋ, ಈ ಸಂಜೆ ನ್ಯೂಸ್, ಬೆಂಗಳೂರು.